ಅಂಚೆ ಇಲಾಖೆಯಲ್ಲಿ ಉದ್ಯೋಗ ಪಡೆಯುವುದು ಹೇಗೆ ಎಂಬ ಬಗ್ಗೆ ಈಗ ಒಂದು ಸಣ್ಣ ಡಾಕ್ಯುಮೆಂಟ್ರಿ ಮೂಲಕ ನಾನು ವಾರ್ತಾಭಾರತೀಯ ಮಾಧ್ಯಮದ ಮೂಲಕ ತಾವೆಲ್ಲ ನೋಡಿದರೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನೀವು ಸೋಷಲ್ ಮೀಡಿಯಾಗಳಲ್ಲಿ, ಇಂಟರ್ನೆಟ್ಟಲ್ಲಿ ಬಹಳಷ್ಟು ಬಾರಿ ನಮ್ಮ ಇಲಾಖೆಯಿಂದ ಜಾಬ್ ನೋಟಿಫಿಕೇಷನ್ ಬಂದಾಗ ಅಂಚೆ ಇಲಾಖೆಯಲ್ಲಿ ಬೃಹತ್ ಉದ್ಯೋಗ ಅಂತ ಬಹಳಷ್ಟು ಪೋಸ್ಟ್ಗಳು ಬರ್ತಾ ಇರುತ್ತೆ. ಬಟ್ ಆದರೆ ಆ ಉದ್ಯೋಗದ ಸ್ವರೂಪ ಏನು, ನಿಜವಾದ ಅದರ ಉದ್ಯೋಗದ ಸ್ಥಳ ಎಲ್ಲಿ, ವೇತನ ಎಷ್ಟು, ಮುಂದಿನ ಪ್ರಮೋಷನಲ್ ಆಸ್ಪೆಕ್ಟ್ಸ್ಗಳು ಹೇಗೆ, ಟ್ರಾನ್ಸ್ಫರ್ ಆಪರ್ಚುನಿಟಿಗಳು ಹೇಗೆ, ಯಾವ ಹಂತದ ಉದ್ಯೋಗ ಅಂತ ಹೇಳುವ ಬಗ್ಗೆ ಸಾಮಾನ್ಯವಾಗಿ ಅದರಲ್ಲಿ ಮಾಹಿತಿಗಳು ಇರೋದಿಲ್ಲ. ಯಾಕಂತ ಹೇಳಿದರೆ ಆ ರೀತಿಯ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡೋರು ಹಾಗೂ ಆ ರೀತಿಯ ಪೋಸ್ಟ್ಗಳು ಸೋಷಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡೋರು ಇಲಾಖೆಗೆ ಸಂಬಂಧಿಸಿದವರು ಆಗಿರೋದಿಲ್ಲ. ಅವರ ಸೋಷಲ್ ಮೀಡಿಯಾ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಬರಲಿ ಮತ್ತು ಚಾನಲ್ಗೆ ಜಾಸ್ತಿ ವ್ಯೂ ಬರಲಿ ಎಂದು ಅಟ್ರಾಕ್ಟಿವ್ ಹೆಡ್ಲೈನ್ ಹಾಕಿರೋದು ಬಿಟ್ಟರೆ ಅವರಿಗೆ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಅರಿವು ಇರುವುದಿಲ್ಲ. ಸೊ ಅದರಿಂದಾಗಿ ಆ ನಿಟ್ಟಿನಲ್ಲಿ ಭಾರತೀಯ ಅಂಚೆ ಇಲಾಖೆ 170ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರೋ ಇಲಾಖೆ. ಸೊ ಇಲಾಖೆಗೆ ಸಂಬಂಧಪಟ್ಟವರಿಂದಲೇ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟರೆ ಮುಂದೆ ಉದ್ಯೋಗ ಆಕಾಂಕ್ಷಿಗಳಿಗೆ ಇದರ ಬಗ್ಗೆ ಸ್ಪಷ್ಟ ಅರಿವಿದ್ದು ಒಂದು ಇನ್ಫಾರ್ಮ್ಡ್ ಡಿಸಿಷನ್ ತಗೊಂಡು ನಮ್ಮ ಇಲಾಖೆಯ ಉದ್ಯೋಗಕ್ಕೆ ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೂ ಅಂಚೆ ಇಲಾಖೆಗೆ ಕೂಡ ಒಂದು ಒಳ್ಳೆಯ ರೀತಿಯ ಸರ್ವಿಸ್ ಕೊಡಬೇಕಾದ್ರೆ ನಮಗೊಂದು ಮೆರಿಟೋರಿಯಸ್ ಮತ್ತು ಏಬಲ್ ಆ್ಯಂಡ್ ಎಫಿಷಿಯೆಂಟ್ ಹ್ಯೂಮನ್ ರಿಸೋರ್ಸಿನ ಅಗತ್ಯ ಇದೆ. ಇದರಿಂದಾಗಿ ಈ ಇಲಾಖೆಯ ಕಾರ್ಯ ಸ್ವರೂಪ ಹಾಗೂ ಈ ವೇರಿಯಸ್ ಲೆವೆಲ್ಸ್ ಆಫ್ ಎಂಟ್ರಿ, ಡಿಪಾರ್ಟ್ಮೆಂಟಿಗೆ ಎಂಟ್ರಿ ಇರುವ ಹಲವಾರು ಘಟ್ಟಗಳು, ಇದರ ಬಗ್ಗೆ ಸ್ಪಷ್ಟ ಅರಿವಿದ್ದು ಕ್ಯಾಂಡಿಡೇಟ್ಸ್ಗಳು ನಮಗೆ ಅಪ್ಲೈ ಮಾಡಿ ಅದನ್ನು ಇಷ್ಟಪಟ್ಟು ಬಂದರೆ ನಮಗೂ ಕೂಡ ಉತ್ತಮವಾಗಿ ಪಬ್ಲಿಕ್ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ ಎಂಬ ದೃಷ್ಟಿಯಿಂದ ಮುಂದೆ ಇಲಾಖೆಯ ಈ ಉದ್ಯೋಗಾವಕಾಶಗಳ ಬಗ್ಗೆ ನಾವು ವಿವರಿಸ್ತಾ ಹೋಗ್ತೇನೆ. ಇಲಾಖೆಯಲ್ಲಿ ಯಾವ ಹಂತದ ಎಂಟ್ರಿ ಇದೆ ಅಂತ ಹೇಳೋದಕ್ಕೆ ಮುಂಚೆ ನಮ್ಮ ಇಲಾಖೆಯ ಸ್ಟ್ರಕ್ಚರ್ ಬಗ್ಗೆ 1-2 ನಿಮಿಷ ಕಾಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಲಾಖೆಯ ಸ್ಟ್ರಕ್ಚರ್ ಗೊತ್ತಾದರೆ ಇದರಲ್ಲಿ ಯಾವ ರೀತಿಯ ಉದ್ಯೋಗಗಳಿವೆ, ಯಾವ ರೀತಿಯ ಕೆಲಸಗಳಿವೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಇದುವರೆಗೆ ಪೋಸ್ಟ್ ಆಫೀಸ್ ಅಂದರೆ ಕೇವಲ ಪೋಸ್ಟ್ ಮ್ಯಾನ್ ಮತ್ತು ಪೋಸ್ಟ್ ಮಾಸ್ಟರ್ ಇಷ್ಟೇ ಗೊತ್ತಿರುತ್ತೆ. ಬೇರೆ ಯಾವ ಹಂತದ ಸಿಬ್ಬಂದಿಗಳ ಬಗ್ಗೆ, ಅವರ ಕೆಲಸದ ಬಗ್ಗೆ ತಿಳಿದಿರೋದಿಲ್ಲ. ಅದರಿಂದಾಗಿ ಇಲಾಖೆಯ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದರೆ ನಾರ್ಮಲ್ ಆಗಿ ನಮ್ಮ ಪೋಸ್ಟ್ ಆಫೀಸ್ಗಳಲ್ಲಿ 3 ಹಂತದ ಪೋಸ್ಟ್ ಆಫೀಸ್ಗಳು ಸಾರ್ವಜನಿಕ ಸೇವೆ ಕೊಡ್ತಾ ಇರುತ್ತೆ. ಅದನ್ನು ಹೆಡ್ ಪೋಸ್ಟ್ ಆಫೀಸ್, ಸಬ್ ಪೋಸ್ಟ್ ಆಫೀಸ್ ಮತ್ತು ಬ್ರಾಂಚ್ ಪೋಸ್ಟ್ ಆಫೀಸ್, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಪ್ರಧಾನ ಅಂಚೆ ಕಚೇರಿ, ಉಪ ಅಂಚೆ ಕಚೇರಿ ಮತ್ತು ಶಾಖಾ ಅಂಚೆ ಕಚೇರಿ ಅಂತ 3 ಹಂತದ ಪೋಸ್ಟ್ ಆಫೀಸ್ಗಳು ಸಾರ್ವಜನಿಕರಿಗೆ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಕೊಡ್ತಾ ಇರುತ್ತೆ. ಯಾವುದೆಲ್ಲ ಸೇವೆಗಳು? ಪೋಸ್ಟ್ ಆಫೀಸ್ಗಳು ಈಗ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಮತ್ತು ಟ್ರೆಡಿಷನಲ್ ಪೋಸ್ಟಲ್ ಲೆಟರ್, ಪಾರ್ಸೆಲ್ ಸೇವೆಗಳು ಕೊಡ್ತಾ ಇದೆ. ಅದಲ್ಲದೆ ಇತ್ತೀಚೆಗೆ ಆಧಾರ್ ಸೇವೆಗಳು, ಕಾಮನ್ ಸಿಟಿಸನ್ ಸರ್ವಿಸ್ ಸೆಂಟರ್ಗಳು, ಹಾಗೆ ಈ ಕಾಲಕ್ಕೆ ತಕ್ಕಂತೆ ಈಗಿನ ಇತ್ತೀಚಿನ ಸೇವೆಗಳನ್ನು ಕೂಡ ನೀಡ್ತಾ ಬರ್ತಾ ಇದೆ. ಬ್ರಾಂಚ್ ಆಫೀಸ್, ಸಬ್ ಆಫೀಸ್, ಹೆಡ್ ಆಫೀಸ್ ಈ 3 ಕೂಡ ಸಾರ್ವಜನಿಕರಿಗೆ ಬೇಸಿಕ್ ಆದ ಎಲ್ಲ ಸರ್ವಿಸ್ಗಳನ್ನು ನೀಡ್ತಾ ಬರ್ತಾ ಇದೆ. ಅವರ ಕಾರ್ಯವ್ಯಾಪ್ತಿ ಮತ್ತು ಕೆಲವೊಂದು ಸರ್ವಿಸ್ಗಳಲ್ಲಿ ಈ 3 ಆಫೀಸ್ಗಳಲ್ಲಿ ವ್ಯತ್ಯಾಸ ಇದೆ ಬಿಟ್ಟರೆ ಬೇರೆ ಹೆಚ್ಚಿನ ಅಂಚೆ ಇಲಾಖೆ ಸೇವೆಗಳು ಈ 3 ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರ್ತದೆ. ಇದರಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ತಪ್ಪು ಕಲ್ಪನೆ ಅಂದರೆ ಹೆಡ್ ಪೋಸ್ಟ್ ಆಫೀಸ್ ಅಂತ ಹೇಳೋದು ಪ್ರಧಾನ, ನಮಗೆ ಏನಾದ್ರು ಸಮಸ್ಯೆ ಇದ್ದರೆ ಜನ ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗಬೇಕು ಅಂತ ಹೇಳೋದೊಂದು ತಿಳುವಳಿಕೆ ಸಾರ್ವಜನಿಕರಲ್ಲಿ ಇದೆ. ಆದರೆ ಪ್ರತಿ ಜಿಲ್ಲೆಯಲ್ಲಿ ಫಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರೋದು ಅಂಚೆ ಅಧೀಕ್ಷಕರ ಕಚೇರಿ ಅಥವಾ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ. ಆಫೀಸ್ ಆಫ್ ಸೂಪರಿಂಟ್ ಆಫ್ ಪೋಸ್ಟ್ ಅಥವಾ ಆಫೀಸ್ ಆಫ್ ಸೀನಿಯರ್ ಸೂಪರಿಂಟ್ ಆಫ್ ಪೋಸ್ಟ್ ಅಂತ ಹೇಳೋದು ಫಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇನ್ ಈಚ್ ಡಿಸ್ಟ್ರಿಕ್ಟ್. ಅಂದರೆ ಸಾರ್ವಜನಿಕರಿಗೆ ಅಂಚೆ ಇಲಾಖೆಯ ಬಗ್ಗೆ, ಸಮೀಪದ ಅಂಚೆ ಕಚೇರಿ ಬಗ್ಗೆ ಯಾವುದಾದ್ರೂ ಸಮಸ್ಯೆ, ಕುಂದುಕೊರತೆ ಇದ್ದರೆ ಅವರು ಫಸ್ಟ್ ಅಪ್ರೋಚ್ ಆಗಬೇಕಾಗಿರೋದು ಹೆಡ್ ಪೋಸ್ಟ್ ಆಫೀಸ್ ಅಲ್ಲ, ಆಫೀಸ್ ಆಫ್ ಸೂಪರಿಂಟ್ ಆಫ್ ಪೋಸ್ಟನ್ನು ಅಪ್ರೋಚ್ ಆಗ್ತಾ ಇರಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ನಮ್ಮ ಆಫೀಸ್ ಸೆಟಪ್ಪಲ್ಲಿ ಇರೋದು ಮೇಲ್ ಆಫೀಸಸ್ ಅಂತ. ಅದನ್ನು ಇಲಾಖೆಯ ವರ್ಡ್ಸಲ್ಲಿ ರೈಲ್ವೆ ಮೇಲ್ ಸರ್ವಿಸ್ ಆಫೀಸ್ ಅಂತ ಹೇಳ್ತೀವಿ, RMS ಆಫೀಸ್ ಅಂತ ಹೇಳ್ತೀವಿ.
ಅದು ಹೆಸರು ಹಿಸ್ಟಾರಿಕಲ್ ರೀಸನ್ಸಿಂದ ಬಂದಿದೆ. ಆದರೆ ಈ ರೈಲ್ವೆ ಮೇಲ್ ಸರ್ವಿಸ್ ಆಫೀಸ್ಗಳ ಕೆಲಸಗಳು ಏನಂತಂದರೆ, ಈ ನೀವು ಬುಕ್ ಮಾಡಿದಂತಹ ಲೆಟರ್ಸ್ ಇರ್ಬೋದು, ಪಾರ್ಸೆಲ್ಸ್ ಇರ್ಬೋದು, ಇದನ್ನೆಲ್ಲ ಪಿನ್ ಕೋಡ್ ವೈಸ್ ಸಾರ್ಟ್ ಮಾಡಿ ಡೆಸ್ಟಿನೇಷನ್ಗೆ ಕಳಿಸುವಂಥ ಕೆಲಸಗಳು ಈ RMS ಆಫೀಸ್ ಅಂಡರ್ ಇದೆ. ಈ RMSನ ಅಂಡರ್ ಸ್ಪೀಡ್ ಪೋಸ್ಟ್ ಹಬ್ಸ್ ಅಂತ ಇರೋದನ್ನು ಬರೀ ಸ್ಪೀಡ್ ಪೋಸ್ಟ್ಗಳನ್ನು ಮಾತ್ರ ಸಾರ್ಟ್ ಮಾಡ್ತಾ ಇರುತ್ತೆ. ಪಾರ್ಸೆಲ್ ಹಬ್ಸ್ಗಳು ಪಾರ್ಸೆಲ್ಗಳನ್ನು ಮಾತ್ರ ಮಾಡ್ತಾ ಇರುತ್ತೆ. RMS ಆಫೀಸ್ಗಳನ್ನು ಕೇವಲ ಇನ್ಲ್ಯಾಂಡ್ ಲೆಟರ್, ಪೋಸ್ಟ್ ಕಾರ್ಡು, ಮ್ಯಾಗ್ಝಿನ್ಸ್ ಇಂಥದನ್ನು ಸಾರ್ಟ್ ಮಾಡ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ಓವರ್ ಆಲ್ RMS ಆಫೀಸ್ಗಳಲ್ಲಿ ಇಲ್ಲಿ ಬರುವಂತಹ ಕಚೇರಿಗಳು ಸಾರ್ಟಿಂಗ್ ಆಫ್ ಅಂದರೆ ಕರೆಕ್ಟಾಗಿ ರೂಟಿಂಗ್ ಮಾಡುವಂತಹ, ನಿಮ್ಮ ಪೋಸ್ಟ್ ಮಾಡಿದ ಲೆಟರ್ಗಳನ್ನು ರೂಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಸೊ ಇದಲ್ಲದೆ ನಮ್ಮ ಇಲಾಖೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳಿದೆ. ಅಂದರೆ ಈ ಬ್ರಾಂಚ್ ಆಫೀಸ್, ಸಬ್ ಪೋಸ್ಟ್ ಆಫೀಸ್ ಅಥವಾ ಹೆಡ್ ಪೋಸ್ಟ್ ಆಫೀಸ್ಗಳನ್ನು ನೋಡ್ಕೊಳ್ಳಿ, ಅವರ ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡೋದಿರ್ಬೋದು, ಅಲ್ಲಿನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಇರ್ಬೋದು, ಅದನ್ನೆಲ್ಲ ನೋಡಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳಿರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಪ್ರತಿ ಜಿಲ್ಲೆಯಲ್ಲಿ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಇರುತ್ತೆ. ಅದೇ ರೀತಿ RMS ಕಚೇರಿಗಳಿಗೆ ಸೂಪರಿಂಟೆಂಡೆಂಟ್ ಆಫ್ ರೈಲ್ವೆ ಮೇಲ್ ಸರ್ವಿಸಸ್ SRM ಅಥವಾ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ರೈಲ್ವೆ ಮೇಲ್ ಸರ್ವಿಸಸ್ SSRM ಆಫೀಸ್ ಅಂತ ಇರುತ್ತೆ. ಈ ಆಫೀಸ್ಗಳು ಬೇಸಿಕ್ ಫಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಉದಾಹರಣೆ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ನೋಡ್ತಿದ್ರೆ ಒಂದು ಜಿಲ್ಲಾಧಿಕಾರಿ ಕಚೇರಿ ಇದ್ದ ಹಾಗೆ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಿದ್ರೆ ಆಫೀಸ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದ ಹಾಗೆ, ಅಂಚೆ ಇಲಾಖೆಯಲ್ಲಿ ಫಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂದರೆ ಅದು ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್. ಕೆಲವು ದೊಡ್ಡ ಜಿಲ್ಲೆಗಳಲ್ಲಿ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅಂತ ಹೇಳ್ತಾರೆ, ಸಣ್ಣ ಜಿಲ್ಲೆಗಳಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅಂತ ಹೇಳ್ತಾರೆ. ಇದಲ್ಲದೆ ಅಂಚೆ ಇಲಾಖೆಯಲ್ಲಿ ಟ್ರೈನಿಂಗ್ ಸೆಂಟರ್ಗಳಿವೆ, ಮತ್ತು ರಿಟರ್ನ್ ಲೆಟರ್ ಆಫೀಸ್ ಅಂತ ಇದೆ. ಅಂದರೆ ಕೆಲವು ಲೆಟರ್ಗಳು ಡೆಸ್ಟಿನೇಷನ್ಗೂ ತಗೊಳ್ಳೋರೆಲ್ಲ ವಾಪಸ್ ಸೆಂಡರ್ಗಳು ಕೂಡ ಕೊಡಲಿಕ್ಕೆ ಫ್ರಮ್ ಅಡ್ರೆಸ್ ಬರೆದಿರೋದಿಲ್ಲ, ಅಂಥದ್ದನ್ನು ಡಿಸ್ಪೋಸ್ ಮಾಡಲಿಕ್ಕೆ ರಿಟರ್ನ್ ಲೆಟರ್ ಆಫೀಸ್ ಅಂತ ಇರುತ್ತೆ. ಇಂಟರ್ನ್ಯಾಷನಲ್ ಮೇಲ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಫಾರಿನ್ ಪೋಸ್ಟ್ ಆಫೀಸ್ಗಳಿದೆ. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಡಿವಿಷನ್ ಆಫೀಸ್ಗಳಿಂದ ಮೇಲೆ ರೀಜನಲ್ ಆಫೀಸ್ಗಳಿದೆ, ಸರ್ಕಲ್ ಆಫೀಸ್ ಇದೆ, ಸ್ಟೇಟ್ ಲೆವೆಲಲ್ಲಿ ಸರ್ಕಲ್ ಆಫೀಸ್ ಅಂತ ಇದೆ. ಹಾಗೂ ಡೈರೆಕ್ಟ್ರೇಟ್ ಅಂದರೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದಾಗಿ ನ್ಯಾಷನಲ್ ಲೆವೆಲಲ್ಲಿ ಇರೋ ಆಫೀಸ್ಗಳಿಗೆ ಡೈರೆಕ್ಟ್ರೇಟ್ ಅಂತ ಹೇಳ್ತೀವಿ. ಸೊ ಇಷ್ಟು ನಮ್ಮ ಆಫೀಸ್ಗಳು ಸಾರ್ವಜನಿಕ ಸೇವೆಯಲ್ಲಿ, ಈ ಸಾರ್ವಜನಿಕ ಸೇವೆ ಕೊಡಬೇಕಾದ್ರೆ ಇಷ್ಟು ಸೆಟಪ್ಗಳಿಂದ ನಮ್ಮ ಇಲಾಖೆ ನಡೀತಾ ಇದೆ. ಸೊ ಇಷ್ಟು ಹಂತಗಳಲ್ಲಿ ನಮಗೆ ಇದನ್ನು ರನ್ ಮಾಡಲಿಕ್ಕೆ ಒಂದು ಎಫಿಷಿಯೆಂಟ್ ಮತ್ತು ಕೇಪಬಲ್ ಸ್ಟಾಫ್ ಬೇಕಾಗಿದೆ. ಸೊ ಈ ಸ್ಟಾಫ್ ರಿಕ್ರೂಟ್ಮೆಂಟ್ ಯಾವುದೆಲ್ಲ ಹಂತಗಳಲ್ಲಿ ನಡೀತಾ ಇದೆ ಅಂತ ನೋಡೋಣ. ಸಾಮಾನ್ಯವಾಗಿ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಎಲ್ಲ ರೀತಿಯ ಗೌರ್ಮೆಂಟ್ಗಳಲ್ಲೂ ಕೂಡ 3 ಮತ್ತು 4 ಹಂತಗಳಲ್ಲಿ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಅದನ್ನು ಕೆಲವು ಸಲ ಕ್ಲಾಸ್ A, B, C, D ಅಂತ ಹೇಳ್ತಾರೆ, ಅಥವಾ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತಲೂ ಹೇಳ್ತಾರೆ. ಸೊ ಅಂಚೆ ಇಲಾಖೆಯಲ್ಲಿಯೂ ಇದೇ ರೀತಿಯ ಸೆಟಪ್ ಇದೆ. ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಮತ್ತು ಕ್ಲಾಸ್ D. ಮತ್ತು ಇನ್ನೊಂದು ವಿಶೇಷವಾದ ಅಂಚೆ ಇಲಾಖೆಗೆ ವಿಶಿಷ್ಟವಾದ ಒಂದು ಸೆಕ್ಷನ್ ಆಫ್ ದ ಒಂದು ರಿಕ್ರೂಟ್ಮೆಂಟ್ ನಡೆಯುತ್ತೆ. ಆ ಸಿಬ್ಬಂದಿ ವರ್ಗ ಇದೆ, ಅದು GDS ಅಂತ ಹೇಳ್ತಾರೆ, ಗ್ರಾಮೀಣ್ ಡಾಕ್ ಸೇವಕ್ ಅಂತ. ಇದನ್ನು ನಾವು ಮುಂದೆ ನೋಡೋಣ. ಮೊದಲನೇದಾಗಿ ಕ್ಲಾಸ್ A ಹುದ್ದೆಯಲ್ಲಿ ಇರುವ ರಿಕ್ರೂಟ್ಮೆಂಟ್ ಅಂಚೆ ಇಲಾಖೆಗೆ UPSCಯ IAS ಎಕ್ಸಾಮ್ ಮೂಲಕ ನಡೆಯುತ್ತೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಏನು ಹೇಳ್ತೀವಿ ಅದರ ಮೂಲಕ ನಡೆಯುತ್ತೆ. ಈ ರೀತಿ ರಿಕ್ರೂಟ್ಮೆಂಟ್ ಆದವರು ಒಂದು ಡಿವಿಷನ್ ಹೆಡ್ ಆಗಿ, ಅದೊಂದು ಜಿಲ್ಲೆಯ ಪೋಸ್ಟಲ್ ಸೆಟಪ್ಪಿನ ಹೆಡ್ ಆಗಿ ಅವರ ಕರಿಯರನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಪ್ರಮೋಷನ್ ಆಗಿ ರೀಜನ್ ಲೆವೆಲ್, ಸರ್ಕಲ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್, ಈ ರೀತಿಯ ಕರಿಯರ್ ಪ್ರೋಗ್ರೆಷನ್ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಗ್ರೂಪ್ B ಅಥವಾ ಕ್ಲಾಸ್ B ಅಥವಾ ಕ್ಲಾಸ್ 2, ಕ್ಲಾಸ್ ಅಂತ ಹೇಳ್ತಾರೆ. ಈ ಹಂತದ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಅಂತ ಹೇಳೋ ಹುದ್ದೆ ಇದೆ. ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಹುದ್ದೆಗೆ ರಿಕ್ರೂಟ್ಮೆಂಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಥವಾ SSC ಅಂತಲೇ ಹೇಳ್ತಾರೆ, ಅದರ CGL ಎಕ್ಸಾಮ್ ಮೂಲಕ ನಡೆಯುತ್ತೆ. ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಅಂತ ಹೇಳ್ತಾರೆ, ಅದರ ಮೂಲಕ ಈ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಈ CGL ಎಕ್ಸಾಮ್ ಅಂತ ಹೇಳೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಅಂಥ ಹಲವಾರು ಡಿಪಾರ್ಟ್ಮೆಂಟ್ಗಳ ಇನ್ಸ್ಪೆಕ್ಟರ್ ಲೆವೆಲ್ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಇದೆ. ಅದರ ಜೊತೆಗೆ ಅಂಚೆ ಇಲಾಖೆಯ ಈ ಹುದ್ದೆಯ ರಿಕ್ರೂಟ್ಮೆಂಟ್ಗಳು ಕೂಡ ನಡೆಯುತ್ತೆ. ನಂತರದ್ದು ಕ್ಲಾಸ್ C ಹುದ್ದೆಗಳು. ಕ್ಲಾಸ್ C ಹುದ್ದೆಯಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಹೇಳುವ ಹುದ್ದೆ ಇದೆ ಅಂಚೆ ಇಲಾಖೆಯಲ್ಲಿ. ಪೋಸ್ಟಲ್ ಅಸಿಸ್ಟೆಂಟ್ಸ್ ಅಂದರೆ ಅವರ ಕೆಲಸ, ನೀವು ಸಾಮಾನ್ಯವಾಗಿ ಒಂದು ಕೌಂಟರ್ಗಳಲ್ಲಿ, ಪೋಸ್ಟ್ ಆಫೀಸ್ ಕೌಂಟರ್ಗಳಲ್ಲಿ
ನಿಮ್ಮ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಮಾಡೋರು ಇರ್ಬೋದು, ನಿಮ್ಮ ಒಂದು ಹೊಸ ಉಳಿತಾಯ ಖಾತೆ ಓಪನ್ ಮಾಡೋದು, ವಿಡ್ರಾ ಮಾಡೋದು, ಡೆಪಾಸಿಟ್ಗಳನ್ನು ಎಕ್ಸೆಪ್ಟ್ ಮಾಡೋದು, ಆಧಾರ್ ಸರ್ವಿಸ್ ಕೊಡ್ತಾ ಇರೋರು, ಇವರೆಲ್ಲ ಪೋಸ್ಟಲ್ಲಿ ಅಸಿಸ್ಟೆಂಟಾಗಿ ಜಾಯ್ನ್ ಆಗ್ತಾರೆ ಡಿಪಾರ್ಟ್ಮೆಂಟಿಗೆ. ಅವರು ಕ್ರಮೇಣ ಎಕ್ಸ್ಪೀರಿಯನ್ಸ್ ಆದಾಗಿ ಕೆಲವು ಪೋಸ್ಟ್ ಆಫೀಸ್ಗಳಿಗೆ ಪೋಸ್ಟ್ ಮಾಸ್ಟರ್ ಆಗಿಯೂ ಅವರೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಈ ಹಂತದ ನೇಮಕಾತಿ ಈಗ ಇಲಾಖೆಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ CHSL ಎಕ್ಸಾಮ್, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್ ಅಂತರ ಮೂಲಕ ನಡೀತಾ ಇದೆ. ಇದು ಮುಂದಿನ ವರ್ಷಗಳಲ್ಲಿ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ ಕಾಮನ್ ಎಕ್ಸಾಮ್, ಒಂದು ದೇಶ ಒಂದು ಎಕ್ಸಾಮ್ ಅಂತ CET ಅಂತಲೇ ಹೇಳಿದ್ದಾರೆ ಇತ್ತೀಚೆಗೆ, ಅದರ ಮೂಲಕ ನಡೆಯುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ CRA, ಸೆಂಟ್ರಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ. ಅದರ ಮೂಲಕ ಮುಂದಿನ ಹಂತಗಳಲ್ಲಿ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಈಗಿನವರೆಗೂ ಅದು CHSL ಎಕ್ಸಾಮ್ ಮೂಲಕ ನೇಮಕಾತಿ ಆಗ್ತಾ ಇದೆ. ಅದೇ ರೀತಿ ಈ RMS ಆಫೀಸಲ್ಲಿ ಏನು ಲೆಟರ್ ಸಾರ್ಟಿಂಗ್ ಕೆಲಸ ಇದೆ, ಅಲ್ಲಿ ಸಾರ್ಟಿಂಗ್ ಆಫ್ ಲೆಟರ್ ಮಾಡಲಿಕ್ಕೆ ಕೂಡ ಸಾರ್ಟಿಂಗ್ ಅಸಿಸ್ಟೆಂಟ್ಸ್ ಅಂತ ಇರ್ತಾರೆ. ಆ ಸಾರ್ಟಿಂಗ್ ಅಸಿಸ್ಟೆಂಟ್ಗಳ ನೇಮಕಾತಿ ಕೂಡ ಈ CHSL ಎಕ್ಸಾಮ್ ಮೂಲಕ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸುವ CHSL ಎಕ್ಸಾಮ್ ಮೂಲಕ ಆಗತ್ತೆ. ಅದರ ನೆಕ್ಸ್ಟ್ ಬಂದರೆ ಕ್ಲಾಸ್ CLA ನಮ್ಮಲ್ಲಿ ಉಳಿದ 2 ರೀತಿ MTS ಮತ್ತು ಪೋಸ್ಟ್ಮ್ಯಾನ್ ಅಂತ ಹೇಳುವ ಕ್ಯಾಟಗರಿ ಇದೆ. ಈ 2 ಹಂತದ ಹುದ್ದೆಗಳಿಗೆ ಸದ್ಯ ಪ್ರಮೋಷನ್ ಮೂಲಕ, ಅಂದರೆ GDS ಯಾರು ನೇಮಕ ಆಗ್ತಾರೆ, GDS ಅಲ್ಲಿಂದ ಪ್ರಮೋಷನ್ ಆಗಿ ಫಸ್ಟ್ ಇರೋ ವೇಕೆನ್ಸಿಗಳು ಫಿಲ್ಅಪ್ ಆಗುತ್ತೆ. ಅನ್ಫಿಲ್ಡ್ ವೇಕೆನ್ಸಿಗಳು ಮಾರ್ಕೆಟಿಂದ, ಅಂದರೆ ಓಪನ್ ಎಕ್ಸಾಮ್ ಮೂಲಕ ಸೆಲೆಕ್ಷನ್ ಆಗತ್ತೆ. ಈ MTS ಅಂದ್ರೆ ಏನು ಅಂದರೆ, ಅದನ್ನು MTS ಹುದ್ದೆಗಳನ್ನು ಮೊದಲು ಗ್ರೂಪ್ D ಅಂತ ಕರೀತಾ ಇದ್ರು. ಅದನ್ನು ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಲ್ಟಿ ಟಾಸ್ಕ್ ಸ್ಟಾಫ್ ಅಂತ ಹೇಳ್ತಾರೆ. ಅಂದರೆ ಆಫೀಸ್ಗಳಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಸೆಟಪ್ ನೋಡಿದರೆ ಅದರಲ್ಲಿ ಲೆಟರ್ ಬಾಕ್ಸ್ಗಳ ಕ್ಲಿಯರೆನ್ಸ್ ಇರ್ಬೋದು, ಒಂದು ಸರ್ಕ್ಯುಲರ್ಗಳ ಡಿಸ್ಪ್ಯಾಚ್ ಇರ್ಬೋದು, ಒಂದು ಪೋಸ್ಟ್ ಆಫೀಸಲ್ಲಿ ಬುಕ್ ಆದ ಎಲ್ಲ ಆರ್ಟಿಕಲ್ಗಳನ್ನು ಒಂದು ಬ್ಯಾಗಿಗೆ ಕ್ಲೋಸ್ ಮಾಡಿ ಡಿಸ್ಪ್ಯಾಚ್ ಮಾಡೋ ಕೆಲಸ ಇದೆ, ಅಂದರೆ ಅದನ್ನು ಸಾರ್ಟಿಂಗ್ ಆಫೀಸ್ಗಳಿಗೆ. ಅಥವಾ ಒಂದು ಡೆಲಿವರಿ, ಒಂದು ಪೋಸ್ಟ್ ಆಫೀಸಿಗೆ ಬಂದ ಲೆಟರ್ಗಳನ್ನು ಒಂದು ಬ್ಯಾಗಲ್ಲಿ ಬರುತ್ತೆ, ಅದು ಬ್ಯಾಗನ್ನು ಓಪನ್ ಮಾಡಿ ಅದನ್ನು ಸಾರ್ಟ್ ಮಾಡಿ ಅದನ್ನು ಓಪನ್ ಮಾಡುವ ಕೆಲಸಗಳು. ಅಲ್ಲಿರುವ ಲೆಟರ್ ಬಾಕ್ಸಲ್ಲಿ ಪೋಸ್ಟ್ ಆದ ಅಥವಾ ಆ ದಿವಸ ಪೋಸ್ಟ್ ಆದ ಲೆಟರ್ಗಳನ್ನು ಕ್ಯಾನ್ಸಲ್ ಮಾಡೋ, ಅಂದರೆ ಸ್ಟ್ಯಾಂಪ್ಗಳಿಗೆ ನೀವು ಸೀಲ್ ಹೊಡೆಯೋ ಕೆಲಸ ನೋಡ್ತಿರ್ಬೋದು ಪೋಸ್ಟ್ ಆಫೀಸಲ್ಲಿ, ಸೀಲ್ ಹೊಡೆದು ಕ್ಯಾನ್ಸಲ್ ಮಾಡುವ ಕೆಲಸ, ಇಂಥದನ್ನೆಲ್ಲ ಮಾಡುವ, ಅಂದರೆ ಆಫೀಸ್ ಬ್ಯಾಕ್ ಎಂಡ್ ವರ್ಕ್ ಅಥವಾ ಫಿಸಿಕಲ್ ವರ್ಕ್ ಇದೆ, ಬ್ಯಾಗ್ಗಳನ್ನು ತಗೊಂಡೋಗೋದು, ತರೋದು, ಇಂಥ ಹುದ್ದೆಗಳನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಾಧಾರಣವಾಗಿ MTS ಸಿಬ್ಬಂದಿಗಳು ಮಾಡ್ತಾ ಇರ್ತಾರೆ. ಈ MTS ಮತ್ತು ಪೋಸ್ಟ್ಮ್ಯಾನ್ಗಳನ್ನ ನೇರ ನೇಮಕಾತಿ ಕೇವಲ ಅನ್ಫಿಲ್ಡ್ ವೇಕೆನ್ಸಿಗಳಿಗೆ ಮಾತ್ರ. ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರಮೋಷನ್ ಮೂಲಕ ಇದರ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಮುಂದೆ ನಾವು GDS ಅಂತ ಹೇಳುವ ಇದು ಅಂಚೆ ಇಲಾಖೆಗೆ ವಿಶಿಷ್ಟವಾದ ಈ ಹುದ್ದೆಗಳು, ಗ್ರಾಮೀಣ್ ಡಾಕ್ ಸೇವಕ್ ಅಂತೇನು ಹೇಳ್ತೇವೆ. ಈ ಗ್ರಾಮೀಣ್ ಡಾಕ್ ಸೇವಕ್ ಹುದ್ದೆಗಳನ್ನು ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ಮುಂಚೆ, ಇದರ ಒರಿಜಿನ್ ನಮ್ಮ ಬ್ರಿಟಿಷ್ ಟೈಮಲ್ಲಿ ಆದ ಹುದ್ದೆಗಳು. ಇಲಾಖೆ 1850 ಅಲ್ಲಿ ಅಫಿಷಿಯಲ್ ಒಂದು ಸ್ಟ್ಯಾಂಡರ್ಡ್ ಸ್ವರೂಪ ಪಡ್ಕೊಂಡಿತ್ತು. ಅದರಿಂದ ಹಂತವಾಗಿ ಪ್ರತಿ ಹಳ್ಳಿಗೂ ಕೂಡ ಪೋಸ್ಟಲ್ ಸೇವೆ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಾಗ ಕೆಲವೊಂದು ಹಳ್ಳಿ ಏರಿಯಾದಲ್ಲಿ ಈ ಒಂದು 4 ಅಥವಾ 10 ಮನೆ ಇದ್ದಿರ್ಬೋದು. ಆ 10 ಮನೆಗೋಸ್ಕರ ಒಬ್ಬ ಪೂರ್ಣಕಾಲಿಕ ಸಿಬ್ಬಂದಿಯನ್ನು ನೇಮಿಸಿ ಅವರಿಗೆ ವೇತನ ಕೊಡೋದು ಯಾವುದೇ ಒಂದು ಆರ್ಗನೈಸೇಷನಿಗೆ ಅದೊಂದು ಇಕನಾಮಿಕಲ್ ಅಲ್ಲ. ಸೊ ಅದರಿಂದಾಗಿ ಸರ್ವಿಸು ಕೊಡಬೇಕು, ಆದರೆ ಆರ್ಗನೈಸೇಷನ್ ಇಕನಾಮಿಕಲ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಈ ಥರ ಒಂದು ಹೊಸ ಕ್ಯಾಡರ್ ಸೆಟಪ್ ಆಯಿತು. ಅದನ್ನೇ ಗ್ರಾಮೀಣ್ ಡಾಕ್ ಸೇವಕ್ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಏನಿದರ ಸೆಟಪ್ ಅಂದರೆ, ಆ ಟೈಮಲ್ಲಿ ಆ ಹಳ್ಳಿಯಲ್ಲಿ ರೆಸಿಡೆಂಟ್ ಆಗಿರೋರು, ಆ ಹಳ್ಳಿಯಲ್ಲಿ ಇದ್ದು ಬೇರೆ ಜೀವನಾಧಾರಕ್ಕೆ ಬೇರೆ ಉದ್ಯೋಗ ಮಾಡ್ತಾ ಇದ್ದವರೇ ಒಂದು 1 hour ಅಥವಾ 2 ಗಂಟೆ ಸ್ಪೇರ್ ಮಾಡಿ ಪೋಸ್ಟಲ್ ಸರ್ವಿಸಿಗೆ, ನೀವು ಸ್ಪೇರ್ ಮಾಡುವ 1 ಅಥವಾ 2 hours ನಾವೊಂದು ಗೌರವಧನ ಥರ ಕೊಡ್ತೀವಿ ಅಂತ ಸ್ಟಾರ್ಟ್ ಮಾಡಿದರು ಈ ಹುದ್ದೆಗಳು. ಸೊ ಆ ಹುದ್ದೆಗಳು ಬೆಳೀತಾ ಅಥವಾ ವರ್ಷ ದಾಟ್ತಾ ಬಂದ ಹಾಗೆ ಈಗ ಈ ಸ್ವರೂಪಕ್ಕೆ ಬಂದು 4 ಗಂಟೆ ಮತ್ತು 5 ಗಂಟೆ ಕೆಲಸ ಮಾಡುವಂಥ GDS ಹುದ್ದೆಗಳು ಅಂತ ಸ್ವರೂಪಕ್ಕೆ ಬಂದಿದೆ. ಇಲಾಖೆ ಬೆಳೀತಾ ಬಂದಾಗ ಏನು ಮಾಡಿದ್ರು ಅಂದರೆ, ಬೇರೆ ಅರ್ಬನ್ ಏರಿಯಾದಲ್ಲಿ ಕೂಡ, ನಮ್ಮ ಸಿಟಿಯಲ್ಲಿರುವ ಪೋಸ್ಟ್ ಆಫೀಸ್ಗಳಲ್ಲಿ ಕೂಡ ಯಾವ ಎಲ್ಲ ಕೆಲಸಗಳಿಗೆ ನಮಗೆ ಪೂರ್ಣಕಾಲಿಕ ಸಿಬ್ಬಂದಿ ಬೇಡ, 8 ಗಂಟೆ ಕೆಲಸ ಮಾಡುವಷ್ಟು ಕೆಲಸ ಇಲ್ಲ, ಆದರೆ 4 ರಿಂದ 5 ಗಂಟೆ ಮಾಡುವಷ್ಟು ಕೆಲಸಗಳಿವೆ ಅಂತ ಹೇಳುವ ರಿಕ್ವೈರ್ಮೆಂಟ್ಗಳಿಗೆಲ್ಲ ಇಲಾಖೆ ಗ್ರಾಮೀಣ್ ಡಾಕ್ ಸೇವಕ್ ಪೋಸ್ಟ್ಗಳನ್ನು ಸೃಷ್ಟಿ ಮಾಡ್ತಾ ಹೋಯಿತು. ಅಂದರೆ
ಈಗ ಹೆಸರು ಗ್ರಾಮೀಣ ಡಾಕ್ ಸೇವಕ್ ಅಂತ ಇದ್ರೂ ಕೂಡ ಅರ್ಬನ್ ಪೋಸ್ಟ್ ಆಫೀಸ್ಗಳಲ್ಲಿ ಕೂಡ ಇಂಥ ಹುದ್ದೆಗಳಿದೆ. ಗ್ರಾಮೀಣ ಡಾಕ್ ಹುದ್ದೆಗಳಲ್ಲಿ ಈಗ ಇಲಾಖೆಯಲ್ಲಿ 2 ಟೈಪ್ ಹುದ್ದೆಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡುವಾಗ 2 ಟೈಪ್ ಆಗಿ ರಿಕ್ರೂಟ್ ಮಾಡ್ತಾ ಇದ್ದೇವೆ. ಒಂದು BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಯಾರಿರ್ತಾರೆ, ಅವರ ಕೆಲಸ ಏನಂತಂದರೆ ಒಂದು ಹಳ್ಳಿ ಏರಿಯಾದಲ್ಲಿರುವ ಪೋಸ್ಟ್ ಆಫೀಸ್ಗಳ ಪೋಸ್ಟ್ ಮಾಸ್ಟರ್. ಇವರ ಕೆಲಸದ ಅವಧಿ ಕೇವಲ 5 ಗಂಟೆ ಆಗಿರುತ್ತೆ. ಸೊ ಅವರಿಗೆ 5 ಗಂಟೆಗೆ ಇಂತಿಷ್ಟು ವೇತನ, ಆ ವೇತನವನ್ನು ಇಲಾಖೆ TRC ಅಂತ ಕರೆದಿದೆ, ಟೈಮ್ ರಿಲೇಟೆಡ್ ಕಾಂಟಿಂಜೆನ್ಸಿ ಅಲವೆನ್ಸ್ ಅಂತ ಕರೆದಿದೆ. ಸೊ 5 ಗಂಟೆ ಇರುವಂತಹ ಪೋಸ್ಟ್ ಆಫೀಸ್ಗಳಿಗೆ ವೇತನ 14,000ದಷ್ಟು ನಿಗದಿಪಡಿಸಿದೆ. 4 ಗಂಟೆ ವರ್ಕ್ ಲೋಡ್ ಇರುವಂತಹ ಪೋಸ್ಟ್ ಆಫೀಸ್ಗಳಿಗೆ ಶಾಖಾ ಅಂಚೆ ಕಚೇರಿಗಳಲ್ಲಿರುವ ಈ ಪೋಸ್ಟ್ ಮಾಸ್ಟರ್ ವೇತನ 12,000 ಅಂತ ನಿಗದಿಪಡಿಸಿದೆ. ಈ ವೇತನವನ್ನು TRC ಅಂತ ಕರಿತೇವೆ ಇಲಾಖೆಯಲ್ಲಿ. ಈ ಬೇರೆ ಡಿಪಾರ್ಟ್ಮೆಂಟಲ್ ಪೂರ್ಣಕಾಲಿಕ ಎಂಪ್ಲಾಯಿಗಳ ವೇತನ ಸ್ಟ್ರಕ್ಚರಿಗೂ ಇವರ ವೇತನ ಸ್ಟ್ರಕ್ಚರಿಗೂ ವ್ಯತ್ಯಾಸ ಇದೆ. ಪೂರ್ಣಕಾಲಿಕ ಎಂಪ್ಲಾಯಿಗಳ ವೇತನಕ್ಕೆ ಒಂದು ಬೇಸಿಕ್ ಪೇ ಅಂತ ಇದೆ, HRA, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, DA, ಈ ಎಲ್ಲ ಕಾಂಪೊನೆಂಟ್ ಇರುತ್ತೆ. ಆದರೆ GDSಗಳ ವೇತನ ಸ್ಟ್ರಕ್ಚರಿಗೆ ಅದನ್ನು ಬೇಸಿಕ್ ಪೇ, HRA ಅಂತ ಹೇಳೋ ಸ್ಟ್ರಕ್ಚರ್ ಇಲ್ಲ, ಕೇವಲ TRC ಅಂತ ಇದೆ, ಅದಕ್ಕೆ DA ಒಂದು ಆ್ಯಡ್ ಆಗುತ್ತೆ. ಸೊ ಅದರಿಂದಾಗಿ ಈಗ ಒಂದು 12,000 ಬೇಸಿಕ್ TRC ಇರೋವರಿಗೆ ಪ್ಲಸ್ ಒಂದು DA ಸೇರಿ ಅರೌಂಡ್ 14,000ದಷ್ಟು ವೇತನ ಬರುತ್ತೆ. ಇದು BPM ಪೋಸ್ಟ್ ಆಯಿತು GDSಗಳಲ್ಲಿ. ಇನ್ನೊಂದು ನಾವು ರಿಕ್ರೂಟ್ಮೆಂಟ್ ಮಾಡುವಾಗ ಕರಿತಾ ಇರೋದು ABPM/ಡಾಕ್ ಸೇವಕ್ ಅಂತ ಕರಿತೇವೆ. ಸೊ ಈ ABPM/ಡಾಕ್ ಸೇವಕು ಮಲ್ಟಿಪಲ್ ಅಂದರೆ ಹಲವಾರು ಥರದ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಒಬ್ಬರೇ ಮಾಡ್ತಾ ಇರೋದಿಲ್ಲ, ಹಲವಾರು ಟೈಪ್ಸ್ ಆಫ್ ಪೋಸ್ಟ್ಗಳಿಗೆ ನಾವು ಕಾಮನ್ ಆಗಿ ಇಲಾಖೆಯಿಂದ ABPM/ಡಾಕ್ ಸೇವಕ್ ಅಂತ ಅದನ್ನು ಡೆಸಿಗ್ನೇಟ್ ಮಾಡಿದ್ದೇವೆ. ಈ ಹಳ್ಳಿಯಲ್ಲಿರುವ ಪೋಸ್ಟ್ ಆಫೀಸಲ್ಲಿ ಈ ಯಾವುದು ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತಲೇ ಹೇಳ್ತೇವೆ, ಒಂದು ಸಣ್ಣದಾಗಿ ಹೆಚ್ಚಾಗಿ ಒಂದು ಅದರಲ್ಲಿ ಕಂಪ್ಯೂಟರ್ ಇರೋದಿಲ್ಲ ಇವಾಗ, ಅಂದರೆ ಬಹಳಷ್ಟು ಚಿಕ್ಕ ಏರಿಯಾದಲ್ಲಿ ಆ ಪೋಸ್ಟ್ ಆಫೀಸ್ ಇರುತ್ತೆ. ಅಲ್ಲಿನ ಪೋಸ್ಟ್ ಆಫೀಸಲ್ಲಿ BPM ಇರ್ತಾರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅವರು ಆಫೀಸಲ್ಲೇ ಕೂತ್ಕೊಂಡು ಸ್ಪೀಡ್ ಪೋಸ್ಟ್ ಬುಕ್ ಮಾಡ್ತಾರೆ, ಲೆಟರ್ಗಳನ್ನು ಬುಕ್ ಮಾಡ್ತಾರೆ, ಬ್ಯಾಂಕಿಂಗ್ ಡೆಪಾಸಿಟ್ಸ್ ತಗೊಳ್ತಾರೆ, ವಿಡ್ರಾ ಕೊಡ್ತಾರೆ. ಅಲ್ಲಿ ಇರುವ ಪೋಸ್ಟ್ ಮ್ಯಾನ್, ಅಲ್ಲಿ ಸಾಮಾನ್ಯ ನಾಗರಿಕರ ಭಾಷೆ ಹೇಳ್ತಾರೆ, ಪಬ್ಲಿಕ್ ಲ್ಯಾಂಗ್ವೇಜ್ ಹೇಳ್ತಾರೆ ಪೋಸ್ಟ್ ಮ್ಯಾನ್ ಕೆಲಸ ಅಂದರೆ ಲೆಟರ್ ಡೆಲಿವರಿ ವರ್ಕ್ ಮಾಡ್ತಾ ಇರೋರ ಹುದ್ದೆಯ ಡಿಪಾರ್ಟ್ಮೆಂಟಿನ ಹೆಸರು ABPM ಅಂತ ಆಗಿದೆ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹುದ್ದೆಗೆ ನಾವು ಡಿಪಾರ್ಟ್ಮೆಂಟಲ್ಲಿ ಡೆಸಿಗ್ನೇಷನ್ ಇದೆ. ಇದಲ್ಲದೆ ನಾನು ಆಗ ಹೇಳಿದಾಗೆ ಇಲಾಖಾ ಅಂಚೆ ಕಚೇರಿಗಳು ಅಂದರೆ ಸಬ್ ಪೋಸ್ಟ್ ಆಫೀಸ್ ಅಥವಾ ಹೆಡ್ ಪೋಸ್ಟ್ ಆಫೀಸ್, ಅದು ಸಾಧಾರಣವಾಗಿ ನಗರಗಳು, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಸಬ್ ಪೋಸ್ಟ್ ಆಫೀಸ್, ಉಪ ಅಂಚೆ ಕಚೇರಿ ಮತ್ತು ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಇಲ್ಲಿ ಕೂಡ ಡಾಕ್ ಸೇವಕ ಹುದ್ದೆಗಳು ಇದೆ. ಅಂದರೆ ಅಲ್ಲಿರುವ GDS ಹುದ್ದೆಗಳನ್ನು ಇಲಾಖೆಯಲ್ಲಿ ಡಾಕ್ ಸೇವಕ ಹುದ್ದೆ ಅಂತ ಕರಿತೇವೆ. ಇಲ್ಲಿರುವ ಡಾಕ್ ಸೇವಕ ಹುದ್ದೆಗಳಿಗೆ ಏನು ಕೆಲಸ ಇರುತ್ತೆ, ಅದರಲ್ಲಿ ಅಲ್ಲಿರೋ ಡಾಕ್ ಸೇವಕ ಹುದ್ದೆಗಳಲ್ಲಿ ಲೆಟರ್ ಡೆಲಿವರಿ ಇರ್ಬೋದು, ಅಂದರೆ ಪೋಸ್ಟ್ ಮ್ಯಾನ್ ಕೆಲಸನೂ ಇರಬಹುದು. ಅಂದರೆ ಯಾವೆಲ್ಲ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಏರಿಯಾಕ್ಕೆ ಪೂರ್ಣಕಾಲಿಕ ಪೋಸ್ಟ್ ಮ್ಯಾನ್ ಬೇಡ, ಅಂದರೆ 8 ಅವರ್ಸ್ ಕೆಲಸ ಮಾಡುವಷ್ಟು ಅಲ್ಲಿ ಏರಿಯಾ ಇಲ್ಲ ಅಂತ ಹೇಳುವಲ್ಲೆಲ್ಲ ಡಾಕ್ ಸೇವಕಗಳೇ ಲೆಟರ್ ಡೆಲಿವರಿ ಮಾಡ್ತಾ ಇರ್ತಾರೆ. ಅದಲ್ಲದೆ ಆಫೀಸಲ್ಲಿ ಅದನ್ನು ಮೊದಲು ಪ್ರೀವಿಯಸ್ ಆಗಿ GDS ಪ್ಯಾಕರ್ ಅಂತ ಕರಿತಿದ್ವಿ, ಗ್ರಾಮೀಣ ಡಾಕ್ ಸೇವಕ್ ಪ್ಯಾಕರ್ ಅಂತ ಕರಿತಾ ಇದ್ವಿ, ಅದನ್ನು ಈಗ ಡಾಕ್ ಸೇವಕ್ ಅಂತ ಮಾತ್ರ ಕರಿತೇವೆ. ಈ ಆಫೀಸ್ಗಳಲ್ಲಿ ಬುಕ್ ಆಗುವ ಲೆಟರ್ಗಳನ್ನು ಸಂಜೆ ಆಗುವಾಗ ಒಂದು ಬ್ಯಾಗಿಗೆ ಕ್ಲೋಸ್ ಮಾಡಿ ಡಿಸ್ಪ್ಯಾಚ್ ಮಾಡೋದು, ಆಫೀಸಿಗೆ ಬರುವಂಥ ಲೆಟರ್ಗಳನ್ನು ಬ್ಯಾಗ್ ಓಪನ್ ಮಾಡಿ ಅದನ್ನು ಸೀಲ್ ಹೊಡೆದು ಕ್ಯಾನ್ಸಲ್ ಮಾಡೋದು, ಆಫೀಸ್ಗಳಲ್ಲಿ ಬೇರೆ ಅಸಿಸ್ಟೆನ್ಸಿ ಬೇಕಾದ ಫೈಲ್ಗಳನ್ನು ಹುಡುಕೋದು, ಈ ರೀತಿ ಫಿಸಿಕಲ್ ವರ್ಕ್ ಆಫೀಸಲ್ಲಿ ಡಾಕ್ ಸೇವಕ ಸಬ್ ಆಫೀಸ್ ಮತ್ತು ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ ಈ ಬ್ಯಾಗ್ಗಳನ್ನ ಟ್ರಾನ್ಸ್ಪೋರ್ಟ್, ಮೈಲ್ ಕ್ಯಾರಿಯರ್ ಅಂತ ನಾವು ಮೊದಲು ಹೇಳ್ತಾ ಇದ್ವಿ, ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಲೆಟರ್ ಬ್ಯಾಗ್ಗಳನ್ನು ತಗೊಂಡು ಹೋಗುವ ಬಸ್ಸಲ್ಲಿರ್ಬೋದು ಅಥವಾ ಸೈಕಲಲ್ಲಿರ್ಬೋದು ತಗೊಂಡು ಹೋಗಿ ಡಿಸ್ಪ್ಯಾಚ್ ಮಾಡೋದು ಮತ್ತು ಆ ಆಫೀಸಿಂದ ಈ ಆಫೀಸಿಗೆ ತರುವಂಥ ಕೆಲಸಗಳು ಕೂಡ ಕೆಲವೊಂದು ಕಡೆ ಡಾಕ್ ಸೇವಕಗಳು ಮಾಡ್ತಾ ಇದ್ದಾರೆ. ಇದಲ್ಲದೆ ಇನ್ನು ಕೆಲವೊಂದು ತುಂಬ ಕಡಿಮೆ ಕೆಲವು ಆಫೀಸ್ಗಳಲ್ಲಿ GDS ಸ್ಟ್ಯಾಂಪ್ ವೆಂಡರ್ ಅಂದರೆ ಅವ್ರು ಮೊದಲು ಕರಿತಾ ಇದ್ವಿ ಸ್ಟ್ಯಾಂಪ್ ವೆಂಡರ್ ಪೋಸ್ಟ್ಗಳು, ಅಂದರೆ ತುಂಬ ಸ್ಟ್ಯಾಂಪ್ ಸೇಲ್ ಇರುವ ಆಫೀಸ್ಗಳಲ್ಲಿ ಸ್ಟ್ಯಾಂಪ್ ಸೇಲ್ ಮಾಡೋಕ್ಕೋಸ್ಕರ ಒಂದು ಕೆಲವು GDS ಹುದ್ದೆಗಳಿದೆ. ಅದಕ್ಕೆ ಕೂಡ ಈಗ ನಾವು GDS ಡಾಕ್ ಸೇವಕ್ ಅಂತಲೇ ಆ ಹುದ್ದೆಗಳಿಗೆ ಕರಿತೀವಿ. ಇದಲ್ಲದೆ ರೈಲ್ವೆ ಮೇಲ್ ಸರ್ವಿಸ್ ಆಫೀಸ್ ಅಂತ ನಾನು ಆಗೇನು ಹೇಳಿದೆ, ಸಾರ್ಟಿಂಗ್ ಆಫೀಸ್, ಲೆಟರ್ ಸಾರ್ಟಿಂಗ್ ಆಫೀಸ್ಗಳಲ್ಲಿ ಕೂಡ ಡಾಕ್ ಸೇವಕ್ ಹುದ್ದೆಗಳಿದೆ. ಅಲ್ಲಿ ಆ ಲೆಟರ್ ಸಾರ್ಟಿಂಗ್ ಫೈಲ್ ಮೇಂಟೈನ್ ಮಾಡಲಿಕ್ಕೆ ಕೆಲವು ಆಫೀಸ್ಗಳನ್ನು ಸಬ್ ರೆಕಾರ್ಡ್ ಆಫೀಸ್, ಹೆಡ್ ರೆಕಾರ್ಡ್ ಆಫೀಸ್ಗಳಂತ ಇದೆ.
ಆ ಆಫೀಸ್ಗಳಲ್ಲಿ ಕೂಡ ಕೆಲವು ಡಾಕ್ ಸೇವಕ ಹುದ್ದೆಗಳಿದೆ. ಅಲ್ಲಿನ ಡಾಕ್ ಸೇವಕ ಹುದ್ದೆಗಳಿಗೆ ನಾನು ಇವಾಗ ಹೇಳಿದಾಗೆ ಪೋಸ್ಟ್ ಆಫೀಸ್ಗಳಲ್ಲಿ ಇರುವ ಹಾಗೆ ಅಂದರೆ ಬ್ಯಾಗ್ ಕ್ಲೋಸರ್, ಬ್ಯಾಗ್ ಡಿಸ್ಪ್ಯಾಚ್, ಸರ್ಕ್ಯುಲರ್ಗಳನ್ನು ಡಿಸ್ಪ್ಯಾಚ್ ಮಾಡೋದು, ಇಂತಹ ರಿಲೇಟೆಡ್ ವರ್ಕ್ಸ್ GDS ಡಾಕ್ ಸೇವಕಗಳಿಗೆ ಅಲ್ಲಿ ಕೂಡ ಇದೆ. ಈ ಡಾಕ್ ಸೇವಕಗಳ ನೇಮಕಾತಿ ಹೇಗೆ ನಡೀತದೆ ಅಂತಂದರೆ ಪ್ಯೂರ್ಲಿ ಬೇಸ್ಡ್ ಆನ್ SLC ಮೆರಿಟ್. ಪ್ರತಿ ವರ್ಷ ಸರ್ಕಲ್ ಮಟ್ಟದಲ್ಲಿ ಅಂದರೆ ಸ್ಟೇಟ್ ಮಟ್ಟದಲ್ಲಿ ಕಾಲ್ಫರ್ ಮಾಡ್ತಾರೆ. ಇದರ ಎಷ್ಟೇ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಯಾವುದೇ ಎಜುಕೇಷನ್ ಇದ್ದವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಬಟ್ ಇದರ ನಮ್ಮ ಸೆಲೆಕ್ಷನ್ ಕ್ರೈಟೀರಿಯಾ ಪ್ಯೂರ್ಲಿ ಬೇಸ್ಡ್ ಆನ್ SLC ಮೆರಿಟ್. ಅಂದರೆ ನೀವು SLCಯಲ್ಲಿ ಎಷ್ಟು ಮಾರ್ಕ್ ತಗೊಂಡಿದ್ದೀರಾ ಅದರ ಬೇಸ್ಡ್ ಮೇಲೆ ಮಾತ್ರ ನಮ್ಮ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್, ಎಂಗೇಜ್ಮೆಂಟ್ ಲೆಟರ್ ನಿಮಗೆ ಕಳಿಸುತ್ತೆ. ಸೊ ಇದರಲ್ಲಿ ಇಲಾಖೆಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ, ಯಾವುದೇ ರೀತಿಯ ಮಿಡ್ಲ್ ಮೆನ್ ಇನ್ಫ್ಲುಯೆನ್ಸ್ ರೆಕಮೆಂಡೇಶನ್ಗಳಿಗೆ ಅವಕಾಶ ಎಳ್ಳಷ್ಟು ಇಲ್ಲ. ಸೊ ಯಾರಾದರೂ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಕೊಡಿಸ್ತೇನೆ ಅಂತ ಹೇಳಿದರೆ ಆಮಿಷ ಒಡ್ಡಿದ್ರೆ ನಿಮ್ಮನ್ನು ಆ ರೀತಿ ಆಮಿಷ ಒಡ್ಡಿರೋದು ಖಂಡಿತ ತಪ್ಪು. ನೀವು ಅಂಥವರಿಂದ ಮೋಸ ಹೋಗಬೇಡಿ, ಅಂಥವರ ಆಮಿಷಕ್ಕೆ ಬಲಿಯಾಗಬೇಡಿ. ಅಂಥವ್ರು ಇದ್ರೆ ನಿಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿ, ಅಥವಾ ನಮ್ಮ ಕರ್ನಾಟಕ ಪೋಸ್ಟ್ ವೆಬ್ಸೈಟಲ್ಲಿ ಹಿರಿಯ ಅಧಿಕಾರಿಗಳ ಸಂಪರ್ಕ ಸಂಖ್ಯೆ ಇದೆ, ಇಮೇಲ್ ಐಡಿಗಳಿವೆ. ನಮಗೆ ಇಂಥವರ ಬಗ್ಗೆ ತಿಳಿಸಿ, ನಾವು ಅವರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಈ GDS ಪೋಸ್ಟ್ಗಳನ್ನು ಸಾಧಾರಣವಾಗಿ ಪ್ರತಿ ವರ್ಷಕ್ಕೊಂದ್ಸಲಾಗಿ ನಾವು ರಿಕ್ರೂಟ್ಮೆಂಟ್ಗೆ ಕರಿತಾ ಇರ್ತೀವಿ. SLC ಮಾರ್ಕ್ಸ್ ಬೇಸ್ಡ್ ಮೇಲೆ ಅಪ್ಲೈ ಮಾಡುವಾಗ ಮಾರ್ಕ್ಸ್ಗಳನ್ನು ಎಂಟರ್ ಮಾಡಲಿಕ್ಕಿದೆ. ಯಾವುದೇ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿದಲ್ಲಿ ಒಂದು 100 ಜನ ಅಪ್ಲೈ ಮಾಡಿದ್ರು ಅಂದ್ಕೊಳ್ಳಿ, ಆ 100 ಜನರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಪಡೆದಿದ್ದಾರೆ SLCಯಲ್ಲಿ ಅವರು ಆಟೋಮೆಟಿಕ್ ಆಗಿ ಅವರಿಗೆ ಎಲಿಜಿಬಲ್ ಆಗ್ತಾರೆ. ಸೊ ಈ ಜಾಬ್ನ ರೋಲನ್ನು ನೀವು ದಯವಿಟ್ಟು ನೋಡಿ, ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಯಾಕಂದರೆ ಕಳೆದ ವರ್ಷಗಳಿಂದ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಜಾಬಿನ ಸ್ವರೂಪ ಗೊತ್ತಿಲ್ಲದೆ ಈ GDS ಪೋಸ್ಟ್ಗಳಿಗೆ ಬಹಳಷ್ಟು ಮಂದಿ ಅಪ್ಲೈ ಮಾಡಿದರು. 95-96% ಇದ್ದವರಿಗೆಲ್ಲ ನಾವು ಎಂಗೇಜ್ಮೆಂಟ್ ಲೆಟರ್ ಕಳಿಸಿದ್ವಿ. ಬಟ್ ಆಮೇಲೆ ಜಾಬಿನ ಸ್ವರೂಪ ತಿಳ್ಕೊಂಡು ಈ ಜಾಬ್ ಆದರೆ ನನಗೆ ಬೇಡ, ನನ್ನ ಕ್ವಾಲಿಫಿಕೇಷನಿಗೆ ಈ ಜಾಬ್ ಬೇಡ ಅಂತ ಬಹಳಷ್ಟು ಮಂದಿ ಜಾಯ್ನ್ ಆಗಲಿಕ್ಕೆ ಹಿಂದೇಟು ಹಾಕಿದ್ರು. ಇದರಿಂದಾಗಿ ನಮ್ಮ ಇಲಾಖೆಯ ಪ್ರಯತ್ನಕ್ಕೂ ಒಂದು ಪೋಸ್ಟ್ಗಳನ್ನು ಫಿಲ್ ಮಾಡಬೇಕು ಅಂತ ಹೇಳೋ ಪ್ರಯತ್ನಕ್ಕೂ ಯಶಸ್ಸು ಸಿಗಲಿಲ್ಲ. ಅದಲ್ಲದೆ ಒಬ್ಬರು ನಿಜವಾಗಿ ಒಂದು 80-85% ಮಾರ್ಕ್ ಪಡ್ಕೊಂಡವರು ಈ ಕೆಲಸ ಆದರೂ ನಾನು ಇಷ್ಟಪಟ್ಟು ಮಾಡ್ತೇನೆ ಅಂತ ಹೇಳುವವರಿಗೆ ಕೂಡ ಅವಕಾಶ ಸಿಗದಂತಹ ಪರಿಸ್ಥಿತಿ ಕಳೆದ 2 ವರ್ಷಗಳ ನಿರ್ಮಾಣ ಆಗಿದೆ. ಅದರಿಂದಾಗಿ ಈ GDS ಪೋಸ್ಟ್ಗಳ ಅಲ್ಲಿ ಕಾಲ್ಫರ್ ಮಾಡಿದಾಗ ಮೆರಿಟ್ ಬೇಸ್ಡಲ್ಲಿ ಸೆಲೆಕ್ಟ್ ಆಗುತ್ತೆ. ಬಟ್ ನಿಮಗೆ ಈ ನಿಜವಾಗಿ ಆಸಕ್ತಿ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ ಅಂತ ನಾನು ಇಲಾಖೆಯ ಪರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಗ್ರಾಮೀಣ ಡಾಕ್ ಸೇವಕ್ಕಾಗಿ ಆಯ್ಕೆಯಾದವರು ಮತ್ತು ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಪ್ರಮೋಷನಲ್ ಆಪರ್ಚುನಿಟೀಸ್ ಖಂಡಿತ ಇದೆ. ಅವರು ಡಿಪಾರ್ಟ್ಮೆಂಟಲ್ಲಿ ಮಿನಿಮಮ್ 3 ವರ್ಷ ಕಳೆದ ಮೇಲೆ ಅವರು ಪ್ರಮೋಷನಲ್ ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅವರು ಅದನ್ನು ಪ್ರಮೋಷನ್ ಎಕ್ಸಾಮ್ ಬರೆದು ಗ್ರೂಪ್ ಸಿಗೆ ಹೋಗ್ಬೋದು, ಗ್ರೂಪ್ ಸಿಯಿಂದ ಗ್ರೂಪ್ B, ಆ ರೀತಿ ಹಂತವಾಗಿ ಪ್ರಮೋಷನ್ ಪಡಿತಾ ಮೇಲೆ ಬರ್ತಾ ಹೋಗಲಿಕ್ಕೆ ಆಗತ್ತೆ. ಅದಲ್ಲದೆ ಟ್ರಾನ್ಸ್ಫರ್ ಆಪರ್ಚುನಿಟಿಗಳು ಡಿಪಾರ್ಟ್ಮೆಂಟಲ್ಲಿ ಲಭ್ಯ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ GDS ಎಂಗೇಜ್ಮೆಂಟ್ ರೂಲ್ಸ್ 2020 ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಒಂದು ಫಿಮೇಲ್ ಕ್ಯಾಂಡಿಡೇಟಿಗೆ ಲೈಫ್ ಟೈಮಲ್ಲಿ 2 ಬಾರಿ, ಮತ್ತು ಮೇಲ್ ಕ್ಯಾಂಡಿಡೇಟಿಗೆ ಲೈಫ್ ಟೈಮಲ್ಲಿ 1 ಬಾರಿ ಟ್ರಾನ್ಸ್ಫರ್ ಆಪರ್ಚುನಿಟೀಸ್ ಇದೆ. ಬೇಸ್ಡ್ ಆನ್ ಮೆಡಿಕಲ್ ಗ್ರೌಂಡ್ಸ್ 1 ಸಲ, ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಬೇಸ್ಡ್ ಆನ್ ಮ್ಯಾರೇಜ್ ಗ್ರೌಂಡ್ಸ್ 1 ಸಲ ಟ್ರಾನ್ಸ್ಫರ್ ಆಪರ್ಚುನಿಟೀಸ್ ಇದೆ. ಇದರಲ್ಲಿ ಒಂದು ವಿಶಿಷ್ಟ ಏನಂತ ಹೇಳಿದರೆ, ಬೇರೆ ಸರ್ಕಾರಿ ಸಿಬ್ಬಂದಿಗಳಿಗೆ ಪೂರ್ಣಕಾಲಿಕ, ಉದಾಹರಣೆ ಒಂದು ಪೋಸ್ಟ್ ಮಾಸ್ಟರ್ ಇರ್ಬೋದು, ಪೋಸ್ಟ್ ಅಸಿಸ್ಟೆಂಟ್ ಇರ್ಬೋದು, ಅವರಿಗೆ ಒಂದು ರೆಗ್ಯುಲರ್ ಆಗಿ 3-4 ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್ಗಳು ಇದೆ. ಆದರೆ ಈ GDSಗಳಿಗೆ ಆ ರೀತಿಯ ರೆಗ್ಯುಲರ್ ಟ್ರಾನ್ಸ್ಫರ್ ಅಂತ ಹೇಳುವ ಸಿಸ್ಟಮ್ ಇಲಾಖೆಯಲ್ಲಿ ಇಲ್ಲ. ಒಂದು ಕಡೆ ಸೇರಿದರೆ ಅವರು ರಿಟೈರ್ಡ್ ಆಗುವವರೆಗೂ, ಅಂದರೆ ಸೂಪರ್ ಆ್ಯನಿವೇಷನ್ ಅಂತ ಕರಿತೀವಿ, ಅಲ್ಲಿಯವರೆಗೂ ಕೂಡ ಅವರು ಅದೇ ಊರಲ್ಲಿ ಅದೇ ಹುದ್ದೆಯಲ್ಲಿ ಇರ್ಬೋದು. ಅನ್ಲೆಸ್ ಅಡ್ಮಿನಿಸ್ಟ್ರೇಟಿವ್ ಗ್ರೌಂಡ್ಸ್, ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಕೊಡ್ತಾ ಇಲ್ಲದಿದ್ದರೆ ಡಿಪಾರ್ಟ್ಮೆಂಟಿಗೆ ಅವರನ್ನು ಟ್ರಾನ್ಸ್ಫರ್ ಮಾಡುವ ಹಕ್ಕು ಇದ್ದೇ ಇದೆ. ಅದಲ್ಲದೆ ನಾರ್ಮಲ್ ಕೋರ್ಸಲ್ಲಿ ಅವರಿಗೆ ಟ್ರಾನ್ಸ್ಫರ್ ಇರುವುದಿಲ್ಲ. CHSL ಎಕ್ಸಾಮ್ ಮೂಲಕ ಆಯ್ಕೆಯಾಗುವ ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್ ಸಿಬ್ಬಂದಿಗಳಿಗೆ ಒಂದು ಆರಂಭಿಕ ಸ್ಯಾಲ್ರಿ ಒಂದು 30,000 ಪರ್ ಮಂತ್ ಇರುತ್ತೆ.
ಅಪ್ರಾಕ್ಸಿಮೇಟ್ಲಿ. ಮತ್ತು 3% ಆ್ಯನ್ಯುವಲ್ ಇಂಕ್ರಿಮೆಂಟ್ ಪ್ರತಿ ವರ್ಷ ಇಂಕ್ರಿಮೆಂಟ್ ಇದೆ. ಸಾಮಾನ್ಯವಾಗಿ ಈ ಸರ್ಕಾರಿ ನೌಕರಿಗಳಲ್ಲಿ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡುವಾಗ ತಾವೆಲ್ಲ ದಯವಿಟ್ಟು ಗಮನಿಸಬೇಕಾದ್ದು ಸ್ಯಾಲ್ರಿ ಸ್ಟ್ರಕ್ಚರ್. ಈ ಸ್ಯಾಲ್ರಿ ಸ್ಟ್ರಕ್ಚರ್ ಸರ್ಕಾರಿ ನೌಕರಿಗೆ ಕಾಲ್ ಫಾರ್ ಮಾಡುವಾಗ ಹೇಳುವ ರೀತಿಗೂ ಪ್ರೈವೇಟಲ್ಲಿ ಸ್ಯಾಲರಿ ಹೇಳುವ ರೀತಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಇದರನ್ನು ಸರಿಯಾಗಿ ಗಮನಿಸದೇ ಇರೋದ್ರಿಂದಾಗಿ ಹಲವಾರು ಕನ್ಫ್ಯೂಷನ್ಗಳಿಗೆ ಎಡೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಸರ್ಕಾರಿ ನೌಕರಿಗಳ ಸ್ಯಾಲ್ರಿಯಲ್ಲಿ 15,000 -500 -50,000 ಅಂತ ಕೆಲವು ಸಲ ಇರುತ್ತೆ. ಇದನ್ನು ಏನಂದ ಇಂಟರ್ಪ್ರಿಟ್ ಮಾಡ್ತಾರೆ ಅಂದರೆ, ಮಂತ್ಲಿ ಫೈನಲ್ ಫಿಗರ್ 15,000 -500 -50,000 ಇದ್ದರೆ ಅವು ಮಂತ್ಲಿ 50,000 ಅಂತ ಅಂದ್ಕೊಳ್ತಾರೆ. ಬಟ್ ಅದು ತಪ್ಪು. ಈ ಗೌರ್ಮೆಂಟ್ ಸ್ಯಾಲರಿ ಸ್ಟ್ರಕ್ಚರನ್ನು ಹೇಗೆ ಬರೀತಾರೆ ಅಂತ ಹೇಳೋದನ್ನು ನೀವೇ ಗೂಗಲ್ ಮಾಡಿ ಕೋರದಲ್ಲಿ ಅಥವಾ ತಿಳ್ಕೊಳ್ಬೋದು. ಬಟ್ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಫಸ್ಟ್ ಟರ್ಮ್ ವಿಲ್ ಬಿ ಓನ್ಲಿ ಬೇಸಿಕ್ ಪೇ. ಆ ರೀತಿ ಸ್ಟ್ರಕ್ಚರಲ್ಲಿ ಫಸ್ಟಿಗಿರುವ ಫಿಗರ್ ಅದು ಬೇಸಿಕ್ ಪೇ ಇರುತ್ತೆ. ಹೈಫನ್ ಆಗಿ ಕೆಲವೊಂದು ಸಲ ನೆಕ್ಸ್ಟ್ ಟರ್ಮ್ ಇರೋದು ಅದು ಆ್ಯನ್ಯುವಲ್ ಇಂಕ್ರಿಮೆಂಟ್ ಬಗ್ಗೆ ಆಗಿರುತ್ತೆ. ಮತ್ತು ಕೊನೆಗಿರೋ ಫಿಗರ್ ನೀವು ಅದೇ ಹುದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಹೋದರೆ ಆ್ಯನ್ಯುವಲ್ ಇಂಕ್ರಿಮೆಂಟ್ ಆಗ್ತಾ ಮ್ಯಾಕ್ಸಿಮಮ್ ಅಲ್ಲಿವರೆಗೆ ಬೇಸಿಕ್ ಪೇ ಇರುತ್ತೆ ಅಂತ ಹೇಳುವ ಅರ್ಥ. ಸೊ ನಾರ್ಮಲಾಗಿ ನಾನು ಹೇಳಿದಾಗೆ ಬೇಸಿಕ್ ಪೇ ಅಲ್ಲದೆ ಬೇರೆ ಪೂರ್ಣಕಾಲಿಕ ಸರ್ಕಾರಿ ಸಿಬ್ಬಂದಿಗಳಿಗೆ HR ಇರುತ್ತೆ, ಡಿಯರ್ನೆಸ್ ಅಲವೆನ್ಸ್ ಅಂತ ಇರುತ್ತೆ, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಅಂತ ಇರುತ್ತೆ. ಸೊ ಇದೆಲ್ಲ ಸೇರಿ ಪರ್ ಮಂತ್ ಸ್ಯಾಲ್ರಿ ಡಿಸೈಡ್ ಆಗ್ತಾ ಇರುತ್ತೆ. ಬಟ್ ಸಮ್ ಬೇಸಿಕ್ ಪೇ ಮಾತ್ರ ಮೆನ್ಷನ್ ಆಗಿರುತ್ತೆ. ಹೈಫನ್ ಆಗಿರೋ ಕೊನೆ ಅಮೌಂಟ್ ಪರ್ ಮಂತ್ ಸ್ಯಾಲ್ರಿ ಅಲ್ಲ. ಆ ಕೊನೆ ಅಮೌಂಟ್ ಅದೇ ಹಂತದಲ್ಲಿ ಅವರು ಡಿಪಾರ್ಟ್ಮೆಂಟ್ ಪ್ರಮೋಷನ್ ಎಕ್ಸಾಮ್ ಬರೆಯದೆ, ಪ್ರಮೋಷನ್ ತಗೊಳ್ಳದೆ ಅದೇ ಹಂತದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೆ ಅಲ್ಲಿವರೆಗೆ ಬೇಸಿಕ್ ಸ್ಯಾಲ್ರಿ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಅರ್ಥ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆ ಬೇರೆ ಹುದ್ದೆಗಳ ಸ್ಯಾಲ್ರಿ ಎಷ್ಟು ಪರ್ ಮಂತ್ ಎಷ್ಟು ಬರುತ್ತೆ ಅಂತ ಹೇಳುವ ಪಿಕ್ಚರ್ ನಿಮಗೆ ಸಿಗುತ್ತೆ. ಸೊ ಪೋಸ್ಟಲ್ ಅಸಿಸ್ಟೆಂಟ್ಸ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ಗಳಿಗೆ ಸಮಾನವಾದ ಸ್ಯಾಲ್ರಿ ಇರುತ್ತೆ. ನಾನು ಆಗ ಹೇಳಿದಾಗ ಪರ್ ಮಂತ್ 30,000 ಪ್ಲಸ್ಸಿಂದ ಅರೌಂಡ್ ಸ್ಟಾರ್ಟ್ ಆಗುತ್ತೆ. ಇವರು ಕೂಡ ಹಂತವಾಗಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದು ಗ್ರೂಪ್ ಬಿಗೆ ಹೋಗ್ಬೋದು. ಗ್ರೂಪ್ ಬಿಯಿಂದ ಗ್ರೂಪ್ ಎಗೆ ಪ್ರಮೋಷನ್ ಆಗ್ತಾ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಬಹಳ ಮುಖ್ಯ ಅಂಶ ಅಂದರೆ, ಈ ಪೋಸ್ಟಲ್ ಅಸಿಸ್ಟೆಂಟ್ಸ್ ಅಂತ ಅವರಿಗೆ ಟ್ರಾನ್ಸ್ಫರ್ ಇರುತ್ತೆ. ಬಟ್ ಇವರು ಒಂದು ಜಿಲ್ಲೆಯ ಒಳಗಡೆ, ಸಾಮಾನ್ಯವಾಗಿ ಅವರ ಟ್ರಾನ್ಸ್ಫರ್ಗಳು ಒಂದು ಜಿಲ್ಲೆಯ ಒಳಗಡೆ ಇರುತ್ತೆ. ಜಿಲ್ಲೆಯಿಂದ ಹೊರಗಡೆ ಇರೋ ಸಾಧ್ಯತೆಗಳು ಇಲ್ಲ ಅಂತಲ್ಲ, ಬಟ್ ತುಂಬ ಕಡಿಮೆ. ಸೊ ಇದರ ನಂತರ ಗ್ರೂಪ್ ಬಿ ಪೋಸ್ಟ್ಗಳು, ನಾನಾಗ ಹೇಳಿದಾಗೆ SS ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಮೂಲಕ ಇದರ ನೇಮಕಾತಿ ನಡೆಯುತ್ತೆ. ಇಲ್ಲಿ ನೇಮಕ ಆಗುವವರ ಹುದ್ದೆ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಅಂತಾಗಿದೆ. ಇವರ ಆರಂಭಿಕ ಸಂಬಳ ಸಾಮಾನ್ಯವಾಗಿ 60,000 ತಿಂಗಳಿಗೆ ಇರುತ್ತೆ. ಇವರ ಪೋಸ್ಟಿಂಗ್ ಸಾಮಾನ್ಯವಾಗಿ ಒಂದು ರಾಜ್ಯದ ಒಳಗಡೆನೇ ಟ್ರಾನ್ಸ್ಫರ್ ಇರುತ್ತೆ. ಬಟ್ ಔಟ್ಸೈಡ್ ದ ರಾಜ್ಯನೂ ಇರಬಹುದು. ಬಟ್ ಸಾಮಾನ್ಯವಾಗಿ ಒಂದು ಸಲ ಸೇರಿದ ಮೇಲೆ ಒಂದು ರಾಜ್ಯದ ಒಳಗಡೆನೇ ಇರುತ್ತೆ. ಸೊ ಇವರ ಕೆಲಸ ಏನು? ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಅಂದರೆ ಸಾಮಾನ್ಯವಾಗಿ ನಾನು ಆಗ ಹೇಳಿದಾಗ ಈ ಸಬ್ ಆಫೀಸ್, ಬ್ರಾಂಚ್ ಆಫೀಸ್ಗಳು, ಈ ಪೋಸ್ಟ್ ಆಫೀಸ್ಗಳ ಇನ್ಸ್ಪೆಕ್ಷನ್ಸ್, ಅಂದರೆ ಆ ಆಫೀಸ್ಗಳು ಸರಿಯಾಗಿ ಸಾರ್ವಜನಿಕ ಸೇವೆ ಕೊಡ್ತಾ ಇದೆಯಾ, ಆ ಆಫೀಸ್ಗಳಲ್ಲಿ ಡಾಕ್ಯುಮೆಂಟೇಷನ್, ರಿಜಿಸ್ಟರ್ಗಳೆಲ್ಲ ಸರಿಯಾಗಿ ಮೇಂಟೈನ್ ಆಗ್ತಾ ಇದೆಯಾ, ಮತ್ತು ಬೇರೆ ಬೇರೆ ಸರ್ಕಾರ ಹೊಸ ಯೋಜನೆಗಳನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳನ್ನು ತರ್ತಾ ಇರುತ್ತೆ. ಆ ಯೋಜನೆಗಳನ್ನೆಲ್ಲ ಈ ಪೋಸ್ಟ್ ಆಫೀಸ್ಗಳ ಮೂಲಕ ಜನರಿಗೆ ತಲುಪಿಸುವ ಕೆಲಸದಲ್ಲಿ ಈ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಹುದ್ದೆಗಳು ಮಹತ್ತರ ಕಾರ್ಯನಿರ್ವಹಿಸ್ತಾ ಇರುತ್ತವೆ. ಇವರು ಸಾಧಾರಣವಾಗಿ ಒಂದು ತಾಲೂಕು ಮಟ್ಟದ ಹುದ್ದೆಗೆ ಈಕ್ವಲೆಂಟ್ ಆಗಿದೆ ಇವರ ಹುದ್ದೆಗಳು. ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಜಾಯ್ನ್ ಆದವರು ಕೂಡ ಹಂತವಾಗಿ ಎಕ್ಸಾಮ್ ಬರೆದು ಮತ್ತೆ ಗ್ರೂಪ್ ಬಿಯಲ್ಲಿ ಇನ್ನೂ ಉನ್ನತ ಹುದ್ದೆ ಮತ್ತು ಗ್ರೂಪ್ ಎಗೆ ಬರಲಿಕ್ಕೆ ಅವಕಾಶ ಇದೆ. ಗ್ರೂಪ್ ಎ ಹುದ್ದೆಗೆ ನೇರ ನೇಮಕಾತಿ UPSC IAS ಎಕ್ಸಾಮ್ ಮೂಲಕ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ ಮೂಲಕ ನಡೆಯುತ್ತೆ. ಈ ಮೂಲಕ ಬಂದವರನ್ನು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಫೀಸರ್ಸ್ ಅಂತ ಕರೀತಾರೆ. ಈ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಫೀಸರ್ನ ಕರಿಯರ್ ಒಂದು ಡಿವಿಷನ್ ಹೆಡ್ ಆಗಿ, ಸಾಧಾರಣವಾಗಿ ಒಂದು ಜಿಲ್ಲೆಯ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಹೆಡ್ ಆಗಿ ಅವರ ಕರಿಯರನ್ನು ಆರಂಭಿಸ್ತಾರೆ. ಇಲ್ಲಿಂದ ಅವರು ಹಂತವಾಗಿ ಮೇಲೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಅವರು ಕೂಡ ಒಂದು ಜಿಲ್ಲೆಯಲ್ಲಿ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ನ ಹೊಸ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ಇರ್ಬೋದು, ಇಲಾಖೆ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಇರ್ಬೋದು, ಇದೆಲ್ಲ ಅವರ ಜವಾಬ್ದಾರಿ ಆಗಿರುತ್ತೆ. ಸೊ ಇಲಾಖೆಯ ಹುದ್ದೆಗಳಿಗೂ ಕೂಡ ಬೇರೆ ಸರ್ಕಾರದ ಸಂವಿಧಾನಾತ್ಮಕವಾಗಿ ಹೇಳಿದ, ಕಾನೂನಾತ್ಮಕವಾಗಿ ಹೇಳಿದ ಎಲ್ಲ ರಿಸರ್ವೇಷನ್ಗಳು ಅಪ್ಲೈ ಆಗ್ತಾ ಇದೆ.
OBC SC ST ಗಳಿಗೂ ರಿಸರ್ವೇಷನ್ಗಳಿದೆ. ಇಕನಾಮಿಕಲಿ ವೀಕರ್ ಸೆಕ್ಷನ್ಗಳಿಗೂ ಕೂಡ ರಿಸರ್ವೇಷನ್ ಇದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಗಳಿಗೆ ಕೂಡ ಸಂವಿಧಾನ ಅಥವಾ ಕಾನೂನು ಹೇಳಿದ ರಿಸರ್ವೇಷನ್ ಪರ್ಸೆಂಟೇಜ್ ಇದೆ. ಸ್ಪೋರ್ಟ್ಸ್ ಕೋಟಾಗಳ ಮೂಲಕನೂ ಆಯ್ಕೆ ಇದೆ. ಎಕ್ಸ್ ಸರ್ವಿಸ್ ಮೆನ್ಗಳಿಗೂ ಕೂಡ ಕೆಲ ಹುದ್ದೆಗಳು ಮೀಸಲಾಗಿದೆ. ಸೊ ಈ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ಒಂದು PPTಯಲ್ಲಿ ನಾವು ಲಿಸ್ಟ್ ಔಟ್ ಮಾಡಿದ್ದೇವೆ. ಈ PPTಯ ಲಿಂಕ್ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಜೊತೆ ಲಭ್ಯ ಇದೆ. ಅಲ್ಲದೆ ನಮ್ಮ ಮಂಗಳೂರು ಪೋಸ್ಟಲ್ ಡಿವಿಷನ್ನ ಫೇಸ್ಬುಕ್ ಪೇಜಲ್ಲೂ ಈ PPT ಲಭ್ಯ ಇದೆ. ಇದರಲ್ಲಿ ನಾವು ಓವರ್ವ್ಯೂ ಮತ್ತು ಬಹಳಷ್ಟು ಈ ರಿಕ್ರೂಟ್ಮೆಂಟ್ ಬಗ್ಗೆ ಇರುವ ಬೇಸಿಕ್ ಇನ್ಫಾರ್ಮೇಷನ್ ಲಿಸ್ಟ್ ಔಟ್ ಮಾಡಿ ಹಾಕಿದ್ದೇವೆ. ಸೊ ಭಾರತೀಯ ಅಂಚೆ ಇಲಾಖೆ 1854ರಿಂದ ಸುಮಾರು 170 ವರ್ಷಗಳಿಂದ ಭಾರತದ ಪ್ರತಿ ಹಳ್ಳಿಯಲ್ಲೂ ಕೂಡ ತನ್ನ ಸೇವೆ ನೀಡ್ತಾ ಬರ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಒಂದು ಇಲಾಖೆ ಪ್ರತಿ ಹಳ್ಳಿಯನ್ನು ಟಚ್ ಮಾಡ್ತೋ ಇಲಾಖೆ ಇದ್ರದ್ದು ಭಾರತೀಯ ಅಂಚೆ ಇಲಾಖೆ ಮಾತ್ರ. ಈ ಇಲಾಖೆ ಕಾಲಕ್ಕೆ ತಕ್ಕಂತೆ ಈಗಿನ ಜನಕ್ಕೆ ಏನು ಸೇವೆ ಬೇಕು ಆ ಸೇವೆಗಳನ್ನೆಲ್ಲ ನೀಡ್ತಾ ಹೊಸ ಸೇವೆಗಳನ್ನೆಲ್ಲ ನೀಡ್ತಾ ಬರ್ತಾ ಇದೆ. ಇದನ್ನು ಇನ್ನೂ ಎಫಿಷಿಯೆಂಟಾಗಿ ಇನ್ನೂ ಇಫೆಕ್ಟಿವ್ ಆಗಿ ಎಲ್ಲ ನಾಗರಿಕರಿಗೆ ಭಾರತದ ಪ್ರತಿಯೊಬ್ಬನಿಗೂ ತಲುಪಿಸಲಿಕ್ಕೆ ನಮಗೊಂದು ಕಾಂಪಿಟೆಂಟ್ ಮತ್ತು ಇಫೆಕ್ಟಿವ್ ಮತ್ತು ಎಫಿಷಿಯೆಂಟ್ ಮತ್ತು ಮೋಟಿವೇಟೆಡ್ ಸ್ಟಾಫ್ನ ಅಗತ್ಯ ಇದೆ. ಸಾಮಾನ್ಯವಾಗಿ ಕೆಲವೊಂದು ಸಲ ಈಗ ನಮ್ಮ ರಾಜ್ಯದಲ್ಲಿ ಬ್ಯಾಂಕಿಂಗ್ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಬೇರೆ ರಾಜ್ಯದವರು ಅಥವಾ ಬೇರೆ ಜಿಲ್ಲೆಯವರು ನಮ್ಮಲ್ಲಿ ಪೋಸ್ಟೆಡ್ ಆಗಿ ಕೆಲಸ ಸರ್ವಿಸ್ ಕೊಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ನಾವು ಮಾಧ್ಯಮದಲ್ಲಿ ಗಮನಿಸಿರ್ತೀವಿ, ಪಬ್ಲಿಕ್ ಅವ್ರ ಜೊತೆ ಜಗಳ ಮಾಡ್ತಾರೆ, ನಮ್ಮ ಭಾಷೆ ಬರೋದಿಲ್ಲ, ನೀವು ಬೇರೆ ಊರಿಂದ ಇಲ್ಲಿ ಬಂದಿರ್ತೀರಿ ಅಂತೇಳಿ ಅವರೊಂದಿಗೆ ಜಗಳ ಮಾಡುವ ಸನ್ನಿವೇಶಗಳು ನೋಡ್ತಾ ಇರ್ತೀವಿ. ಬಟ್ ಅದು ಖಂಡಿತವಾಗಿ ತಪ್ಪು. ಯಾಕಂತ ಹೇಳಿದರೆ ಅವರು ಕೂಡ ಈ ಎಕ್ಸಾಮ್ ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡಿದ್ದಾಗ ಅದಕ್ಕೆ ಪರಿಶ್ರಮ ಪಟ್ಟು ವರ್ಷಗಟ್ಟಲೆ ಸ್ಟಡಿ ಮಾಡಿ ಒಂದು ಜಾಬ್ ತಗೊಂಡಿದ್ದಾರೆ, ಅದು ಅವರ ತಪ್ಪಲ್ಲ. ಬಟ್ ಇಂಥದ ತಕ್ಷಣ ನಮ್ಮ ಊರಲ್ಲಿ ನಮ್ಮವರೇ ಸರ್ವಿಸ್ ಕೊಡಲಿಕ್ಕೆ ನಮ್ಮ ಭಾಷೆ ಬರಬೇಕು ಅಂತ ಹೇಳಿದರೆ ಜಾಬ್ ನೋಟಿಫಿಕೇಶನ್ ಬಂದಾಗ ಆದಷ್ಟು ನಮ್ಮ ಊರಿನವರು ಕೂಡ ಅದರ ಬಗ್ಗೆ ಓದಿ ಅದರ ಬಗ್ಗೆ ಸ್ಟಡಿ ಮಾಡಿ ಅಪ್ಲೈ ಮಾಡಿ ಅವರೇ ಸರ್ಕಾರಕ್ಕೆ ಸೇವೆಗೆ ಸೇರಿದಾಗ ಮಾತ್ರ ಈ ಭಾಷೆ ಬಲ್ಲವರು ಇದೇ ಊರಿನವರು ಕೂಡ ಈ ಡಿಪಾರ್ಟ್ಮೆಂಟಿಗೆ ಸೇರಲಿಕ್ಕೆ ಸಾಧ್ಯ ಇದೆ. ಇದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಎಲ್ಲ ಇಲಾಖೆಗಳು ಇರ್ಬೋದು. ಆಯಾ ಊರಿನವರು ಇಂಟ್ರೆಸ್ಟ್ ತಗೊಂಡು ಜಾಬ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಆವಾಗ ಅದರ ಬಗ್ಗೆ ತಿಳ್ಕೊಂಡು ಎಕ್ಸಾಮ್ ಪಾಸ್ ಆಗೋದು ಹೇಗೆ, ಅದರ ಬಗ್ಗೆ ಸ್ಟಡಿ ಮಾಡೋದು ಹೇಗೆ, ಏನು ಕೋಚಿಂಗ್ ತಗೊಳ್ಬೇಕು, ಏನು ಪ್ರಿಪೇರ್ ಮಾಡಬೇಕು ಅಂತೇಳಿ ಪ್ರಿಪೇರ್ ಮಾಡಿ ಸರ್ಕಾರಕ್ಕೆ ಸೇರುವ ನಿರ್ಣಯ ಕೈಗೊಂಡು ಸೇರಿದಾಗ ಮಾತ್ರ ಆಯಾ ಊರಿನ ಅವರಿಗೆ ಅವಕಾಶ ದೊರೆಯುತ್ತೆ. ಇದರಿಂದಾಗಿ ಎಲ್ಲರಿಗೂ ಲಾಭ. ಇಲಾಖೆ ಕೂಡ ಒಂದು ನಿರಂತರವಾಗಿ ಅದೇ ಊರಿನಲ್ಲಿ ಅದೇ ಭಾಷೆ ಬಲ್ಲ ಒಂದು ಸೇವೆ ಕೊಡುವಂಥ ಸಿಬ್ಬಂದಿಗಳು ಸಿಗ್ತಾರೆ. ಅಥವಾ ಬೇರೆ ಊರಿನವರಾದರೆ ಕೆಲವು ವರ್ಷಗಳ ನಂತರ ಅವರ ಊರಿಗೆ ಸಹಜವಾಗಿ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಆಗ ಮತ್ತೆ ಹುದ್ದೆಗಳು ಖಾಲಿ ಆಗುತ್ತೆ. ಮತ್ತೆ ಹೊಸಬರನ್ನು ತಗೊಂಡು ನಾವು ಇಲಾಖೆ ಹೊಸಬರಿಗೆ ಟ್ರೈನಿಂಗ್ ಮಾಡಿ ಮತ್ತೆ ಅವರನ್ನು ಮಾಡಬೇಕಾಗತ್ತೆ. ಅದರಿಂದಾಗಿ ಸಾರ್ವಜನಿಕ ಸೇವೆಯಲ್ಲಿ ಸ್ವಲ್ಪ ವ್ಯತ್ಯಯಗಳು ಬರುವ ಸಂದರ್ಭ ಇರುತ್ತೆ. ಅದರಿಂದಾಗಿ ಯಾವುದೇ ಇಲಾಖೆಗೆ ಲೋಕಲೈಟ್ಸ್ ಆಯಾ ಊರಿನವರು ಆದಷ್ಟು ಹೆಚ್ಚಿನ ಮಂದಿ ಅಪ್ಲೈ ಮಾಡಿ ಸೇರ್ಪಡೆ ಆದರೆ ಇಲಾಖೆಗೂ ಒಳ್ಳೆಯದು, ಸಾರ್ವಜನಿಕರಿಗೂ ಒಂದು ನಿರಂತರ ಒಳ್ಳೆಯ ಸೇವೆ ಸಿಗಲಿಕ್ಕೆ ಒಳ್ಳೆಯದು, ಹಾಗೂ ಕ್ಯಾಂಡಿಡೇಟ್ಗಳಿಗೂ ಕೂಡ ಅವರ ಊರಿನ ಪಕ್ಕ ಒಂದು ಒಳ್ಳೆಯ ಉದ್ಯೋಗ ದೊರಕಲಿಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಈ ನಮ್ಮ ಎಲ್ಲ ಹಂತದ ರಿಕ್ರೂಟ್ಮೆಂಟ್ಗಳು ನಾನು ಆಗ ಹೇಳಿದ್ದಾಗೆ ಪ್ಯೂರ್ಲಿ ಮೆರಿಟ್ ಬೇಸಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಅದರಿಂದಾಗಿ ಬೇರೆ ಯಾವುದೇ ರೀತಿಯ ನೀವು ಆಮಿಷಕ್ಕೆ ಒಳಗಾಗದೆ, ಯಾವುದೇ ರೀತಿಯ ಸುಳ್ಳು ಸುದ್ದಿಗಳಿಗೆ ಅಥವಾ ಮಧ್ಯವರ್ತಿಗಳ ಸುದ್ದಿಗಳಿಗೆ ನಂಬದೆ ಮೆರಿಟ್ ಬೇಸ್ ಸೆಲೆಕ್ಷನಲ್ಲಿ ವಿಶ್ವಾಸ ಇಟ್ಟು ನಾವು ಇಲಾಖೆಯಿಂದ ಯಾವಾಗ ರಿಕ್ರೂಟ್ಮೆಂಟಿಗೆ ಕಾಲ್ಫರ್ ಮಾಡ್ತೇವೋ ಆವಾಗ ಅಪ್ಲೈ ಮಾಡಿ ಅದಕ್ಕೆ ಸರಿಯಾಗಿ ಪ್ರಿಪರೇಷನ್ ಮಾಡಿ ಇಲಾಖೆಗೆ ಸೇರಲಿಕ್ಕೆ ನಾನು ಎಲ್ಲರನ್ನು ಬಹುಶಃ ಆಸಕ್ತರನ್ನು ನಾನು ಸ್ವಾಗತಿಸ್ತೇನೆ. ಬಹುಶಃ ತುಂಬ ಮೋಟಿವೇಟೆಡ್ ಸ್ಟಾಫಿಂದ ನಾವು ಇನ್ನೂ ಕೂಡ ಉತ್ತಮ ಸರ್ವಿಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ವಿಶ್ವಾಸದೊಂದಿಗೆ ಈ ಮಾತನ್ನು ಮುಗಿಸ್ತೇನೆ.